सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಈ 2026ರ ಯುಗಾದಿಯು ಶ್ರೀ ಪರಾಭವ ನಾಮ ಸಂವತ್ಸರವು ಹೊತ್ತು ತರುತ್ತಿದೆ. ಹಾಗೂ ಈ ವಿಡಿಯೋದಲ್ಲಿ ನಾನು ಈ ವರ್ಷದ ಕರ್ಕಾಟಕ ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಮೊದಲಿಗೆ ಗ್ರಹ ಸಂಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಗುರು ಗ್ರಹವು ನಿಮ್ಮದೇ ರಾಶಿಯ ವಿಚಾರದಲ್ಲಿ ಸಂಚರಿಸ್ತಾ ಇದೆ. ಇದು ಗುರು ರಕ್ಷಣೆಯನ್ನು ನೀಡಲಿದ್ದು ನಿಮ್ಮ ವೃತ್ತಿಯಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಇನ್ನು ಶನಿಯ ಸಂಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನಿಮ್ಮ ರಾಶಿಯಲ್ಲಿ 9ನೇ ಒಂದು ಮನೆಯಲ್ಲಿ ಸಂಚಾರವನ್ನು ನಡೆಸ್ತಾ ಇದ್ದಾನೆ. ಅದು ಭಾಗ್ಯಸ್ಥಾನವಾದರೂ ಸಹ ನಿಧಾನವಾಗಿ ಆದ್ರೂ ಸ್ಥಿರವಾದ ಒಂದು ಸಂಚಾರವನ್ನು ಚಲಿಸ್ತಾನೆ. ಇನ್ನು ರಾಹು 8ನೇ ಮನೆಯಲ್ಲಿ ಇರೋದ್ರಿಂದ ಆರೋಗ್ಯದಲ್ಲಿ ಪ್ರಯಾಣ ಮಾಡೋದ್ರಲ್ಲಿ ಜಾಗೃತಿ ಅನ್ನೋದು ಇರಲಿ. ಕೇತು 2ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಇನ್ನು ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋ ಹಾಗಿದ್ರೆ, ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಜೂನ್ ನಂತರ ಉದ್ಯೋಗದ ವಿಚಾರದಲ್ಲಿ ಸ್ಥಳ ಬದಲಾವಣೆ ಆಗುವಂಥದ್ದು ಒಳ್ಳೆಯ ವಿಚಾರ. ನಿಮ್ಮ ಪ್ರತಿಭೆಯ ತಕ್ಕಂತೆ ಪ್ರಮೋಷನ್ ಆಗುವಂಥದ್ದು, ಒಳ್ಳೆಯ ಒಂದು ಜಾಗಕ್ಕೆ ಹೋಗುವಂಥ ವಿಚಾರ ಆಗಿರುವಂಥದ್ದು ಈ ಕಾಲ ಸುದೀರ್ಘ ಕಾಲ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ವ್ಯಾಪಾರದಲ್ಲಿ ಹೊಸ ಒಂದು ಪ್ರಯತ್ನ ಮಾಡುವಂಥದ್ದು ಉತ್ತಮವಾದ ಸಮಯ. ಪಾರ್ಟ್ನರ್ಶಿಪ್ ಮಾಡುವಂತಹ ಸಮಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಕೃಷಿ ಆಗಿರ್ಬೋದು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ವಿಚಾರವಿದ್ದರೆ ಹೆಚ್ಚಿನ ಲಾಭದಾಯಕ ವಿಚಾರವಿದೆ. ಇನ್ನು ಆರ್ಥಿಕ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಸುಧಾರಿಸುತ್ತೆ. ಆದಾಯದ ಮೂಲ ಹೆಚ್ಚಾಗುತ್ತದೆ. 8ನೇ ಮನೆಯಲ್ಲಿದ್ದಂತಹ ರಾಹು ನಿಮಗೆ ಖರ್ಚಿನ ವ್ಯಯ ಆಗುವಂಥದ್ದು ಸಾಧ್ಯತೆ ಇದೆ. ಆದ್ದರಿಂದ ಉಳಿತಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಇನ್ನು ಶಿಕ್ಷಣದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ವಿದ್ಯಾರ್ಥಿಗಳಿಗೆ ಗುರುವಿನ ಬಲ ಇರೋದ್ರಿಂದ ಹೆಚ್ಚಿನ ಯಶಸ್ಸು ಅನ್ನೋದು ಕಾಣುತ್ತದೆ. ಕಠಿಣ ವಿಷಯಗಳು ಸುಲಭವಾಗುತ್ತದೆ. ಉನ್ನತ ವ್ಯಾಸಂಗ ಮಾಡೋರಿಗೆ ಹೆಚ್ಚಿನ ಲಾಭದಾಯಕ ಅಂಶವಿದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಬಹಳ ದಿನಗಳಿಂದ ಇದ್ದಂತಹ ಆಸ್ತಿಯ ವ್ಯಾಜ್ಯ ಹೆಚ್ಚಾಗುತ್ತದೆ. ಜೂನ್ ತಿಂಗಳ ನಂತರ ಮಂಗಳ ಕಾರ್ಯ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಪ್ರೀತಿ ಹಾಗೂ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಯಾರೆಲ್ಲ ಮದುವೆ ಆಗಲಿಲ್ಲೋ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿ ನಿಮಗೆ ದೊರೆಯುತ್ತಾರೆ. ಪ್ರೇಮಿಗಳಿಗೆ ಪ್ರೇಮ ವಿವಾಹ ಆಗುವಂತಹ ಒಂದು ವಿಚಾರ ಇದ್ರೆ ಮನೆಯವರಿಂದ ಸಮ್ಮತಿ ಅನ್ನೋದು ಸಿಗುತ್ತದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನಿಮ್ಮ ರಾಶಿಯವರಿಗೆ ತುಂಬ ಏರಿಳಿತ ಅನ್ನೋದು ಕಾಣುತ್ತದೆ. 8ನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಒಟ್ಟಿಗೆ ಸಮಸ್ಯೆಗಳು ಕಾಣುವಂಥ ವಿಚಾರವಿದೆ. ಪೌಷ್ಟಿಕ ಆಹಾರಕ್ಕೆ ಸೇವನೆ ಮಾಡುವಂಥದ್ದಕ್ಕೆ ಸ್ವಲ್ಪ ಆದ್ಯತೆ ಅನ್ನೋದು ಕೊಡಿ. ಈ ವರ್ಷ ನೀವು ಯಶಸ್ಸನ್ನು ಸಿಗಲಿಕ್ಕೆ ನಾನು ಹೇಳುವಂತಹ ಪರಿಹಾರದ ಮಾರ್ಗವನ್ನು ಮಾಡಿ. ಕರ್ಕಾಟಕ ರಾಶಿಯವರು ಶೃಂಗೇರಿ ಶಾರದಾಂಬೆ ದೇವಸ್ಥಾನ ಅಥವಾ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ. ಲಲಿತಾ ಸಹಸ್ರನಾಮ ಪಾರಾಯಣೆಯನ್ನು ಮಾಡಿಸಿ. ಪ್ರತಿ ಗುರುವಾರ ರಾಯರ ಸ್ವಾಮಿಗೆ ಹಳದಿ ಹೂವನ್ನು ಅರ್ಪಿಸಿ. ಅಮಾವಾಸ್ಯೆ ದಿನ ಬಿಳಿ ಬಣ್ಣದ ಆಹಾರವನ್ನು ಬಡವರಿಗೆ ದಾನ ಮಾಡಿ. ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಪರಾಭವ ನಾಮ ಸಂವತ್ಸರವು ನಿಮ್ಮ ಪಾಲಿಗೆ ಪುನರ್ಜನ್ಮ ಇದ್ದಾದೆ. ಗುರುವಿನ ಆಶೀರ್ವಾದ ಇರೋದ್ರಿಂದ ನಿಮ್ಮ ರಾಶಿಯವರು ಎಂತಹ ಕಷ್ಟಗಳಿದ್ದರೂ ಸಹ ದೂರವಾಗ್ತೀರ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ನಿಮಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಸೊ ಇದಾಗಿತ್ತು ಈ ವರ್ಷದ ಕರ್ಕಾಟಕ ರಾಶಿಯ ಭವಿಷ್ಯ. ಮುಂದಿನ ವಿಡಿಯೋಸ್ಗಳಲ್ಲಿ ಸಿಗೋಣ. ನಮಸ್ಕಾರ.